ಬಳ್ಳಾರಿಗೆ ದಾಸ ಶಿಫ್ಟ್ ಆಗ್ತಾ ಇದ್ದಂತೆ ಇವತ್ತು ಮನೆ ಊಟದ ಗಿಫ್ಟ್ ಏನಾದರೂ ಸಿಗುತ್ತಾ ಅಂತ ಕಾರಣ ಕೋರ್ಟ್ನಲ್ಲಿ ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಿದ್ರು ನಟ ದರ್ಶನ್. ಹಾಗಾಗಿ ಅದರ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಇವತ್ತು ದರ್ಶನ್ ಮನೆ ಊಟದ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಾಗುತ್ತೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಮನೆ ಊಟಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಆಲ್ರೆಡಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಜೈಲು ಅಧಿಕಾರಿಗಳಿಂದಲೂ ಕೂಡ ಮನೆ ಊಟಕ್ಕೆ ಆಕ್ಷೇಪ. ಹಾಗಾಗಿ ಇವತ್ತು ದರ್ಶನ್ ಪರ ಪ್ರಭುಲಿಂಗ ನಾವದಗಿ ಅವರು ವಾದ ಮಂಡನೆ ಮಾಡ್ತಾರಂತೆ, ಯಾಕಾಗಿ ಮನೆ ಊಟ ಬೇಕು ಅನ್ನೋದ್ರ ಬಗ್ಗೆ. ಆಲ್ರೆಡಿ ಮನೆ ಊಟ ಕೊಡಬಾರ್ದು ಯಾವುದೇ ಕಾರಣಕ್ಕೂ, ಒಬ್ರಿಗೆ ಕೊಟ್ರೆ ಅಷ್ಟೂ ಜನ ಕೈದಿಗಳು ಕೂಡ ಇದೇ ರೀತಿ ಹೈಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೊಂದು ಕಡೆ ಜೈಲಧಿಕಾರಿಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹಾಗಾಗಿ ಏನಾಗಬಹುದು ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ನಿನ್ನೆ ಚಾರ್ಜ್ ಶೀಟ್, ಇವತ್ತು ಮನೆ ಊಟದ ಅರ್ಜಿಯ ವಿಚಾರಣೆ ಏನಾಗಬಹುದು, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ದರ್ಶನ್ ಜೈಲು ವಿಚಾರದ ಬಗ್ಗೆ ಸಾಕಷ್ಟು ಆಗ್ತಿತ್ತು. ಅದರಲ್ಲೂ ಕೂಡ ಹೈಕೋರ್ಟ್ಗೆ ಫಸ್ಟ್ ಮೊದಲ ಬಾರಿಗೆ ಹೈಕೋರ್ಟ್ಗೆ ಹೋಗಿ ಅದಾದಮೇಲೆ ಸೆಷನ್ ಕೋರ್ಟ್ಗೆ ಹೋಗಿ ಅಲ್ಲಿ ವಿಚಾರಣೆಯಾಗಿ, ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಕೂಡ ಒಂದು ವರದಿಯನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ದರ್ಶನ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಸಾಮಾನ್ಯವಾಗಿ ಅವರಿಗೆ ಬೇಕಾದಂಥ ಫುಡ್ ಜೈಲಿನಲ್ಲಿ ಸಿಗ್ತಿದೆ ಅಂತೇಳಿ ಜೈಲಿನ ಅಧಿಕಾರಿ ಮತ್ತು ಸಿಬ್ಬಂದಿ ಆ ಒಂದು ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇದರ ಮಧ್ಯೆ ದರ್ಶನ್ಗೆ ಈ ಒಂದು ಜೈಲೂಟ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೀತಿತ್ತು. ಕೋರ್ಟ್ನಲ್ಲೂ ಕೂಡ ವಿಚಾರ ಚರ್ಚೆ ಆಗ್ತಿತ್ತು. ಈ ಬೆನ್ನಲ್ಲೇ ಒಳಗಡೆ ಆ ದರ್ಶನ್ಗೆ ರಾಜತೀತ್ಯ ಕೊಡ್ತಿರುವಂಥ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಈ ಒಂದು ವಿಚಾರ ಇವತ್ತು ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗ ದರ್ಶನ್ ಬೇರೊಂದು ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿ ಬಳ್ಳಾರಿ ಜೈಲಿನ ವಿಚಾರನ ಇಟ್ಕೊಂಡು ಇವತ್ತು ಪ್ರಭುಲಿಂಗ ನಾವದಗಿ ಅವರು, ಅಂದರೆ ದರ್ಶನ್ಗೆ ಮನೆ ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಾದ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂಥ ವಿಚಾರ ಆಗಿತ್ತು. ಆದರೆ ಈಗ ಬಳ್ಳಾರಿ ಜೈಲಿನ ವಿಚಾರ ಇಟ್ಕೊಂಡು ವಾದ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಉತ್ತರ ಕರ್ನಾಟಕದ ಊಟ ಆಗಿರ್ಬೋದು, ಜೊತೆಗೆ ಅಲ್ಲಿನ ವೆದರ್ ಆಗಿರ್ಬೋದು. ದರ್ಶನ್ ಈಗಾಗಲೇ ಅಲ್ಲಿಗೆ ಹೋಗ್ತಿದ್ದಂಗೆ ಆತನ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿರುವಂಥ ವಿಚಾರ ಕೂಡ ಗೊತ್ತಾಗಿ ಈಗಾಗಲೇ ಆತನಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಇಷ್ಟು ದಿನ ಈಗಾಗಲೇ ಒಂದಷ್ಟು ವರದಿಗಳು ಕೂಡ, ಅಂದರೆ ಜೈಲಿನಿಂದ ಬಂದಂಥ ವರದಿಯನ್ನ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗ ಬಳ್ಳಾರಿಯ ವಿಚಾರವನ್ನ ಇಟ್ಕೊಂಡು ಪ್ರಭುಲಿಂಗ ನಾವದಗಿ ಅವರು ಅವರಿಗೆ ಮನೆ ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಅಲ್ಲಿ ಬಳ್ಳಾರಿಯ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಿ ಅದನ್ನ ಯಾವ ರೀತಿ ಜಡ್ಜ್ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಳ್ಳಾರಿಗೆ ದಾಸ ಶಿಫ್ಟ್ ಆಗ್ತಾ ಇದ್ದಂತೆ ಇವತ್ತು ಮನೆ ಊಟದ ಗಿಫ್ಟ್ ಏನಾದರೂ ಸಿಗುತ್ತಾ ಅಂತ ಕಾರಣ ಕೋರ್ಟ್ನಲ್ಲಿ ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಿದ್ರು ನಟ ದರ್ಶನ್. ಹಾಗಾಗಿ ಅದರ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಇವತ್ತು ದರ್ಶನ್ ಮನೆ ಊಟದ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಾಗುತ್ತೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಮನೆ ಊಟಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಆಲ್ರೆಡಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಜೈಲು ಅಧಿಕಾರಿಗಳಿಂದಲೂ ಕೂಡ ಮನೆ ಊಟಕ್ಕೆ ಆಕ್ಷೇಪ. ಹಾಗಾಗಿ ಇವತ್ತು ದರ್ಶನ್ ಪರ ಪ್ರಭುಲಿಂಗ ನಾವದಗಿ ಅವರು ವಾದ ಮಂಡನೆ ಮಾಡ್ತಾರಂತೆ, ಯಾಕಾಗಿ ಮನೆ ಊಟ ಬೇಕು ಅನ್ನೋದ್ರ ಬಗ್ಗೆ. ಆಲ್ರೆಡಿ ಮನೆ ಊಟ ಕೊಡಬಾರ್ದು ಯಾವುದೇ ಕಾರಣಕ್ಕೂ, ಒಬ್ರಿಗೆ ಕೊಟ್ರೆ ಅಷ್ಟೂ ಜನ ಕೈದಿಗಳು ಕೂಡ ಇದೇ ರೀತಿ ಹೈಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೊಂದು ಕಡೆ ಜೈಲಧಿಕಾರಿಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹಾಗಾಗಿ ಏನಾಗಬಹುದು ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ನಿನ್ನೆ ಚಾರ್ಜ್ ಶೀಟ್, ಇವತ್ತು ಮನೆ ಊಟದ ಅರ್ಜಿಯ ವಿಚಾರಣೆ ಏನಾಗಬಹುದು, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ದರ್ಶನ್ ಜೈಲು ವಿಚಾರದ ಬಗ್ಗೆ ಸಾಕಷ್ಟು ಆಗ್ತಿತ್ತು. ಅದರಲ್ಲೂ ಕೂಡ ಹೈಕೋರ್ಟ್ಗೆ ಫಸ್ಟ್ ಮೊದಲ ಬಾರಿಗೆ ಹೈಕೋರ್ಟ್ಗೆ ಹೋಗಿ ಅದಾದಮೇಲೆ ಸೆಷನ್ ಕೋರ್ಟ್ಗೆ ಹೋಗಿ ಅಲ್ಲಿ ವಿಚಾರಣೆಯಾಗಿ, ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಕೂಡ ಒಂದು ವರದಿಯನ್ನು ಕೂಡ
ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ದರ್ಶನ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಸಾಮಾನ್ಯವಾಗಿ ಅವರಿಗೆ ಬೇಕಾದಂಥ ಫುಡ್ ಜೈಲಿನಲ್ಲಿ ಸಿಗ್ತಿದೆ ಅಂತೇಳಿ ಜೈಲಿನ ಅಧಿಕಾರಿ ಮತ್ತು ಸಿಬ್ಬಂದಿ ಆ ಒಂದು ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇದರ ಮಧ್ಯೆ ದರ್ಶನ್ಗೆ ಈ ಒಂದು ಜೈಲೂಟ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೀತಿತ್ತು. ಕೋರ್ಟ್ನಲ್ಲೂ ಕೂಡ ವಿಚಾರ ಚರ್ಚೆ ಆಗ್ತಿತ್ತು. ಈ ಬೆನ್ನಲ್ಲೇ ಒಳಗಡೆ ಆ ದರ್ಶನ್ಗೆ ರಾಜತೀತ್ಯ ಕೊಡ್ತಿರುವಂಥ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಈ ಒಂದು ವಿಚಾರ ಇವತ್ತು ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗ ದರ್ಶನ್ ಬೇರೊಂದು ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿ ಬಳ್ಳಾರಿ ಜೈಲಿನ ವಿಚಾರನ ಇಟ್ಕೊಂಡು ಇವತ್ತು ಪ್ರಭುಲಿಂಗ ನಾವದಿಗೆ ಅವರು ಅಂದರೆ ದರ್ಶನ್ಗೆ ಮನೆ ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಾದ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂಥ ವಿಚಾರ ಆಗಿತ್ತು. ಆದರೆ ಈಗ ಬಳ್ಳಾರಿ ಜೈಲಿನ ವಿಚಾರ ಇಟ್ಕೊಂಡು ವಾದ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಉತ್ತರ ಕರ್ನಾಟಕದ ಊಟ ಆಗಿರ್ಬೋದು, ಜೊತೆಗೆ ಅಲ್ಲಿನ ವೆದರ್ ಆಗಿರ್ಬೋದು. ದರ್ಶನ್ ಈಗಾಗಲೇ ಅಲ್ಲಿಗೆ ಹೋಗ್ತಿದ್ದಂಗೆ ಆತನ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿರುವಂಥ ವಿಚಾರ ಕೂಡ ಗೊತ್ತಾಗಿ ಈಗಾಗಲೇ ಆತನಿಗೆ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಇಷ್ಟು ದಿನ ಈಗಾಗಲೇ ಒಂದಷ್ಟು ವರದಿಗಳು ಕೂಡ ಅಂದರೆ ಜೈಲಿನಿಂದ ಬಂದಂಥ ವರದಿಯನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗ ಬಳ್ಳಾರಿಯ ವಿಚಾರವನ್ನು ಇಟ್ಕೊಂಡು ಪ್ರಭುಲಿಂಗ ನಾವದಿಗೆ ಅವರು ಅವರಿಗೆ ಮನೆ ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಅಲ್ಲಿ ಬಳ್ಳಾರಿಯ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಿ ಅದನ್ನ ಯಾವ ರೀತಿ ಜಡ್ಜ್ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.